ನಮಸ್ಕಾರ ಎಲ್ಲರಿಗೂ. ಮೈತ್ರಿ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಾವು ಲಾಸ್ಟ್ ವಿಡಿಯೋದಲ್ಲಿ ರಾಷ್ಟ್ರಕೂಟರ ಬಗ್ಗೆ ತಿಳಿದುಕೊಂಡಿದ್ದೆವು. ಈ ದಿನದ ತರಗತಿಯಲ್ಲಿ ನಾವು ಕಲ್ಯಾಣಿ ಚಾಲುಕ್ಯರ ಬಗ್ಗೆ ಡೀಟೇಲಾಗಿ ತಿಳಿದುಕೊಳ್ಳೋಣ. ಕಲ್ಯಾಣಿ ಚಾಲುಕ್ಯರು ಇವರು ಕ್ರಿಸ್ತಶಕ 973ರಿಂದ 1189ರವರೆಗೆ ಆಳ್ವಿಕೆಯನ್ನು ನಡೆಸಿದರು. ಕಲ್ಯಾಣಿ ಚಾಲುಕ್ಯರ ಸ್ಥಾಪಕ ಎರಡನೇ ತೈಲಪ. ಕಲ್ಯಾಣಿ ಚಾಲುಕ್ಯರ ಸ್ಥಾಪಕ ಯಾರೆಂದರೆ ಎರಡನೇ ತೈಲಪ. ಇವರ ರಾಜಧಾನಿ ಕಲ್ಯಾಣ. ಕಲ್ಯಾಣಿ ಚಾಲುಕ್ಯರ ರಾಜಧಾನಿ ಯಾವುದೆಂದರೆ ಕಲ್ಯಾಣ. ಇದು ಬೀದರ್ ಜಿಲ್ಲೆಯಲ್ಲಿ ಇದೆ. ಹಾಗೆಯೇ ಕಲ್ಯಾಣಿ ಚಾಲುಕ್ಯರ ರಾಜ್ಯ ಲಾಂಛನ ವರಹ. ಇವರ ರಾಜ್ಯ ಲಾಂಛನ ಯಾವುದಾಗಿತ್ತು? ವರಹ. ಕಲ್ಯಾಣಿ ಚಾಲುಕ್ಯರ ಧರ್ಮ ವೈದಿಕ ಧರ್ಮ. ಇವರು ವೈದಿಕ ಧರ್ಮವನ್ನು ಆರಾಧಿಸ್ಕೊಳ್ತಾ ಬಂದಿದ್ದರು. ನೆಕ್ಸ್ಟ್, 1ನೇ ಸೋಮೇಶ್ವರನು ತನ್ನ ರಾಜಧಾನಿಯನ್ನು ಮಾನ್ಯಕೇಟದಿಂದ ಕಲ್ಯಾಣಕ್ಕೆ ವರ್ಗಾವಣೆ ಮಾಡಿದನು. ಇದು ತುಂಬ ಪ್ರಮುಖವಾದ್ದು. ಯಾರು ತನ್ನ ರಾಜಧಾನಿಯನ್ನು ಮಾನ್ಯಕೇಟದಿಂದ ಕಲ್ಯಾಣಕ್ಕೆ ವರ್ಗಾವಣೆ ಮಾಡಿದನು, ಇದರಿಂದಾಗಿಯೇ ಇವರಿಗೆ ಕಲ್ಯಾಣಿ ಚಾಲುಕ್ಯರು ಅಂತಲೇ ಪ್ರಸಿದ್ಧಿಯನ್ನು ಪಡೆದುಕೊಳ್ತಾರೆ. ಯಾರು ಅಂದರೆ 1ನೇ ಸೋಮೇಶ್ವರ ತನ್ನ ರಾಜಧಾನಿಯನ್ನು ಮಾನ್ಯಕೇಟದಿಂದ ಕಲ್ಯಾಣಕ್ಕೆ ಅವನು ವರ್ಗಾಂತರ ಅಂದರೆ ಸ್ಥಳಾಂತರ ಮಾಡುತ್ತಾನೆ. ಆದ್ದರಿಂದ ಕಲ್ಯಾಣಿ ಚಾಲುಕ್ಯರು ಎಂಬ ಹೆಸರು ಬಂದಿದೆ. ನೆಕ್ಸ್ಟು 6ನೇ ವಿಕ್ರಮಾದಿತ್ಯನು ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ದೊರೆ. ಇವನು ಕ್ರಿಸ್ತಶಕ 1076ರಿಂದ 1927ರವರೆಗೆ ಆಳ್ವಿಕೆಯನ್ನು ನಡೆಸಿದ್ದನು. 1976ರಲ್ಲಿ 6ನೇ ವಿಕ್ರಮಾದಿತ್ಯನು ವಿಕ್ರಮ ಶಕೆಯನ್ನು ಆರಂಭಿಸಿದನು. ಇದು ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾದ್ದು. ಕ್ರಿಸ್ತಶಕ 1976ರಲ್ಲಿ 6ನೇ ವಿಕ್ರಮಾದಿತ್ಯನು ವಿಕ್ರಮ ಶಕೆಯನ್ನು ಆರಂಭಿಸಿದನು. 6ನೇ ವಿಕ್ರಮಾದಿತ್ಯನ ರಾಣಿ ಯಾರೆಂದರೆ ಚಂದ್ರಲೇಖೆ. ಈಕೆಯು ನೃತ್ಯದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ಲು. ಹಾಗೆಯೇ ಇವಳಿಗೆ ಇದ್ದಂತಹ ಒಂದು ಬಿರುದು ಎಂದರೆ ಅಭಿನಯ ಸರಸ್ವತಿ. ಹಾಗೂ ಈಕೆಯು ಅಂದರೆ ಚಂದ್ರಲೇಖೆಯು ಕಟ್ಟಿಸಿದಂತಹ ಒಂದು ನಗರ ಯಾವುದೆಂದರೆ ವಿಕ್ರಮಪುರ. 6ನೇ ವಿಕ್ರಮಾದಿತ್ಯನ ರಾಣಿಯಾದಂತಹ ಚಂದ್ರಲೇಖೆಯು ಕಟ್ಟಿಸಿದಂತಹ ಒಂದು ನಗರದ ಹೆಸರು ಯಾವುದೆಂದರೆ ವಿಕ್ರಮಪುರ. ಹಾಗೆ ಇವಳಿಗೆ ಇದ್ದಂತಹ ಒಂದು ಬಿರುದು ಯಾವುದು ಎಂದರೆ ಅಭಿನಯ ಸರಸ್ವತಿ. 6ನೇ ವಿಕ್ರಮಾದಿತ್ಯನ ಇವನ ದಂಡನಾಯಕ ಯಾರೆಂದರೆ ಮಹದೇವ ದಂಡೇಶ. ಇವನು ಇಟಗಿಯಲ್ಲಿ ಮಹದೇವ ದೇವಾಲಯವನ್ನು ಕಟ್ಟಿಸಿದನು. ಇದು ಕೂಡ ಪ್ರಮುಖವಾದ್ದು. ಇಟಗಿಯ ಒಂದು ಪ್ರಸಿದ್ಧಿ ಪಡೆದಂತಹ ಒಂದು ಮಹಾದೇವ ದೇವಾಲಯವನ್ನು ಯಾರು ಕಟ್ಟಿಸಿದರೆಂದರೆ 6ನೇ ವಿಕ್ರಮಾದಿತ್ಯನ ದಂಡನಾಯಕನಾದ ಮಹದೇವ ದಂಡೇಶ. ಮಹಾದೇವ ದೇವಾಲಯವನ್ನು ಅಧ್ಯಯನ ಮಾಡಿದ ಪರ್ಸಿ ಬ್ರೌನರು ಇವರು ದೇವಾಲಯಗಳ ಚಕ್ರವರ್ತಿ ಎಂದು ಕರೆದರು. ಅಂದರೆ ಮಹಾದೇವ ದೇವಾಲಯ, ಈ ದೇವಾಲಯವನ್ನು ಅಧ್ಯಯನ ಮಾಡಿದವರು ಯಾರೆಂದರೆ ಪರ್ಸಿ ಬ್ರೌನರು. ಇವರೇನೇ ದೇವಾಲಯಗಳ ಚಕ್ರವರ್ತಿ ಎಂದು ಮಹಾದೇವ ದೇವಾಲಯಕ್ಕೆ ಹೆಸರನ್ನು ಇಡ್ತಾರೆ. 6ನೇ ವಿಕ್ರಮಾದಿತ್ಯನ ಆಸ್ಥಾನಕ್ಕೆ ಭೇಟಿ ನೀಡಿದ ಕಾಶ್ಮೀರದ ಕವಿ. ಯಾವ ಕಾಶ್ಮೀರದ ಕವಿ 6ನೇ ವಿಕ್ರಮಾದಿತ್ಯನ ಆಸ್ಥಾನಕ್ಕೆ ಭೇಟಿ ನೀಡಿದನೆಂದರೆ ಬಿಲ್ಹಣ. ಈತನು ಬರೆದ ಕೃತಿ ವಿಕ್ರಮಾಂಕ ದೇವಚರಿತ. ಈ ಕೃತಿಗಳು ಹಾಗೆಯೇ ಕವಿಗಳು ತುಂಬಾ ಪ್ರಮುಖವಾದ್ದು ಪರೀಕ್ಷಾ ದೃಷ್ಟಿಯಿಂದ. 1118ರಲ್ಲಿ ಕಣ್ಣೇಗಾಲ ಯುದ್ಧದಲ್ಲಿ ಹೊಯ್ಸಳರ ವಿಷ್ಣುವರ್ಧನನನ್ನು ಸೋಲಿಸಿದನು. ಯಾರು? 6ನೇ ವಿಕ್ರಮಾದಿತ್ಯ. 6ನೇ ವಿಕ್ರಮಾದಿತ್ಯನು 1118ರಲ್ಲಿ ಕಣ್ಣೇಗಾಲ ಯುದ್ಧದಲ್ಲಿ ಹೊಯ್ಸಳರ ವಿಷ್ಣುವರ್ಧನನನ್ನು ಸೋಲಿಸ್ತಾನೆ. ನಂತರ 3ನೇ ಸೋಮೇಶ್ವರ ಕ್ರಿಸ್ತಶಕ 1027ರಿಂದ 1939ರವರೆಗೆ ಆಳ್ವಿಕೆಯನ್ನು ನಡೆಸಿದನು. ಯಾರು? 3ನೇ ಸೋಮೇಶ್ವರ. ಈತನ ಬಿರುದುಗಳು, 3ನೇ ಸೋಮೇಶ್ವರನ ಬಿರುದುಗಳು ಭೂಲೋಕಮಲ್ಲ, ತ್ರಿಲೋಕಮಲ್ಲ, ಸರ್ವಜ್ಞ ಚಕ್ರವರ್ತಿ ಎಂಬ ಬಿರುದು ತುಂಬಾ ಪ್ರಮುಖವಾದ್ದು. 3ನೇ ಸೋಮೇಶ್ವರನ ಒಂದು ಬಿರುದುಗಳು ಯಾವೆಂದರೆ ಮತ್ತೊಮ್ಮೆ ಭೂಲೋಕಮಲ್ಲ, ತ್ರಿಲೋಕಮಲ್ಲ, ಸರ್ವಜ್ಞ ಚಕ್ರವರ್ತಿ. 3ನೇ ಸೋಮೇಶ್ವರನು ಬರೆದಂತಹ ಒಂದು ಗ್ರಂಥ ಮಾನಸೋಲ್ಲಾಸ. ಇದು ಕನ್ನಡದ ಮೊದಲನೆಯ ಸಂಗೀತ ವಿಶ್ವಕೋಶವಾಗಿದೆ. ಇವು ಕೂಡ ಕೇಳ್ಬೋದು ಕ್ವಶನ್ನು. ಕನ್ನಡದ ಮೊದಲನೆಯ ಸಂಗೀತ ವಿಶ್ವಕೋಶ ಯಾವುದೆಂದರೆ ಮಾನಸೋಲ್ಲಾಸ. ಇದನ್ನು ಬರೆದಂಥವರು ಯಾರು? 3ನೇ
ಸೋಮೇಶ್ವರ. ಕಲ್ಯಾಣಿ ಚಾಲುಕ್ಯರ ಕೊನೆಯ ದೊರೆ 4ನೇ ಸೋಮೇಶ್ವರ. ಕಲ್ಯಾಣಿ ಚಾಲುಕ್ಯರ ಕೊನೆಯ ದೊರೆ ಯಾರೆಂದರೆ 4ನೇ ಸೋಮೇಶ್ವರ. ಹಾಗೆಯೇ ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ದೊರೆ ಯಾರು? 6ನೇ ವಿಕ್ರಮಾದಿತ್ಯ. ಇದು ಕಲ್ಯಾಣಿ ಚಾಲುಕ್ಯರ ಸ್ಥಾಪಕ 2ನೇ ತೈಲಪ. ಕಲ್ಯಾಣಿ ಚಾಲುಕ್ಯ ಮನೆತನದ ಸತ್ಯಾಶ್ರಯ ಇವನು ಸತ್ಯಾಶ್ರಯ ಇರವಿ ಬಿಳಂಗ ಇವನು ರನ್ನನಿಗೆ ಆಶ್ರಯ ನೀಡಿದನು. ಮಹಾನ್ ಕವಿ ರನ್ನನಿಗೆ ಆಶ್ರಯ ನೀಡಿದವರು ಯಾರು ಎಂದರೆ ಕಲ್ಯಾಣಿ ಚಾಲುಕ್ಯ ಮನೆತನದ ಸತ್ಯಾಶ್ರಯ ಇರವಿ ಬಿಳಂಗ. ಕೃತಿಗಳು: ಚಂದ್ರರಾಜ, ಮದನ ತಿಲಕ, ಕೀರ್ತಿವರ್ಮ, ಗೋವೈದ್ಯ, ವಿಜ್ಞಾನೇಶ್ವರನ ಮಿತಾಕ್ಷರ ಸಂಹಿತೆ, ಬಿಲ್ಹಣರು ಬರೆದಂತಹ ವಿಕ್ರಮಾಂಕ ದೇವಚರಿತೆ, ದುರ್ಗಸಿಂಹ ಪಂಚತಂತ್ರ, ನಾಗಚಂದ್ರ ಮಲ್ಲಿನಾಥ ಪುರಾಣ, ಜಗದೇಕ ಮಲ್ಲ, ಸಂಗೀತ ಚೂಡಾಮಣಿ. ಇದಿಷ್ಟು ಕೂಡ ಕಲ್ಯಾಣಿ ಚಾಲುಕ್ಯರ ಬಗೆಗಿನ ಪ್ರಮುಖವಾದಂತಹ ಅಂಶಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹೊಯ್ಸಳರ ಬಗ್ಗೆ ಡೀಟೇಲಾಗಿ ತಿಳಿದುಕೊಳ್ಳೋಣ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.